ನಮಸ್ತೆ. ನೋಡಿ, ನಿಮ್ಮ ಹೊಲದಲ್ಲಿ ಕಳೆ ಬರಬಾರ್ದು, ಕಳೆ ಕಂಟ್ರೋಲ್ ಆಗಬೇಕು. ಈ ಕಳೆಯಿಂದ ತುಂಬ ಸಫರ್ ಆಗಿದ್ದೀವಿ. ಈ ಕಳೆಗಳಿಂದ ನಮಗೆ ಹೆಂಗೆ ಮುಕ್ತಿ ಸಿಗೋದು ಹೆಂಗೆ ಅಂತ ನಾವು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಮಗೆ ನೋಡಿ, ನಮ್ಮ ಹೊಲದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಕಳೆ ಇದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ರೀ. ಅಷ್ಟರ ಮಟ್ಟಿಗೆ ಕಳೆಗಳು. ಈಗ ನಮಗೆ ಕಳೆನಾಶಕಗಳನ್ನೆಲ್ಲ ಹೊಡಿಲಿಕ್ಕೆ ಮನಸ್ಸಾಗಲ್ಲ, ಯಾಕಂದರೆ ನಾವು ಸ್ವಲ್ಪ ಆರ್ಗ್ಯಾನಿಕ್ ಕೃಷಿಗೆ ಹೋಗಿರೋದ್ರಿಂದ ಈಗ ಕಳೆನಾಶಕ ಹೊಡೆದ್ರೆ ಜೀವಾಣುಗಳೆಲ್ಲ ಸತ್ತೋಗ್ಬಿಡುತ್ತೆ. ಆ ಕಾರಣದಿಂದ ಇನ್ನೇನು ಮಾಡೋದು ಅಂದಾಗ ನಮ್ಮ ಸರ್ ಹೇಳಿದ್ರು ಮಲ್ಚಿಂಗ್ ಹಾಕ್ಬೇಡ ಅಂತ. ಬಟ್ ನಾವು ಬೇರೆ ಕಡೆ ಹಾಕಿದ್ದೀವಿ. ಬಟ್ ಇದನ್ನು ಯಾಕೆಂದರೆ ಪೂರ ಈ ಥರ ಲೈನಿಗೆ ಹಾಕಿದಾಗ ತುಂಬ ಅನುಕೂಲ ಆಗುತ್ತೆ. ನಾವು ಕಟ್ ಪೀಸ್ಗಳನ್ನು ಮಾಡಿ ಹಾಕಿದ್ದೀವಿ, ಒಂದು 5 ಅಡಿಗೆಲ್ಲ ಹಾಕಿದ್ದೀವಿ ಲಿಂಬೆ ಗಿಡಗಳಿಗೆ. ಅದಕ್ಕಿಂತ ನಾವು ಈ ಥರ ಲೈನ್ ಹಾಕಿದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ, ಕಳೆ ಕಂಟ್ರೋಲು ಈಸಿಯಾಗಿ ಆಗುತ್ತೆ. ಕೆಲವೆಲ್ಲ ಇದಕ್ಕೆ ಹೊಡಿಲಿಕ್ಕೆ ಇದು ಬಂದಿದೆ, ಏನಂದರೆ ಮಳೆಗಳು ಬಂದಿದೆ. ಬಟ್ ನಾವು ಮಳೆಗಳನ್ನು ಹಾಕ್ತಾ ಇಲ್ಲ, ಮಣ್ಣು ಹಾಕ್ತಾ ಇದ್ದೀವಿ ಸ್ವಲ್ಪ. ಯಾಕಂದರೆ ಇದು ಒಂದು ಸ್ವಲ್ಪ ಮೇಲ್ಗಡೆ ನೀರು ಬಿದ್ದಾಗ ಮಣ್ಣಿಗೆ ಟಚ್ ಆಗಿಬಿಡುತ್ತೆ, ಆಮೇಲೆ ಮಣ್ಣಿಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ಯಾವ ಕಾರಣಕ್ಕೂ ಗಾಳಿ ಬರಲಿ ಏನೇ ಬರಲಿ ಬಿಟ್ಕೊಡಲ್ಲ. ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಅದು ನೆಲಕ್ಕೆ ಕುಂತಿದ್ದು ಗೊತ್ತಾದರೆ ಆ ಮೇಲ್ಗಡೆ ಮಣ್ಣನ್ನು ಕೂಡ ನಾವು ತೆಗೆದು ಹಾಕ್ಬೋದು. ನೀವು ಯಾವುದೇ ಮಳೆಗಳನ್ನು ಹೊಡಿಬೇಕು ಆ ಥರ ಎಲ್ಲ ಏನಿಲ್ಲ, ಯಾಕಂದರೆ ನಾವು ಹಾಕಿದ್ದೀವಿ, ನೋಡಿದ್ದೀವಿ. ಅದರ ಒಳಗಡೆ ಗಾಳಿ ಹೋಗದೇ ಇರೋಷ್ಟು ನೆಲಕ್ಕೆ ಟಚ್ ಆಯಿತು ಅಂದರೆ ಅವ ಮೇಲೆ ಯಾವ ಕಾರಣಕ್ಕೂ ಅದು ಆ ಕಡೆ ಈ ಕಡೆ ಸರಿದಾಡಲ್ಲ. ತುಂಬ ಅನುಕೂಲಕರವಾದಂಥದ್ದು. ಇದನ್ನು ಪ್ರತಿಯೊಬ್ಬರು ರೈತರು ಈ ಥರ ಕೃಷಿಯಲ್ಲಿ ಉಪಯೋಗಗಳನ್ನು ಮಾಡ್ಕೋಬೇಕು ಅನಿಸುತ್ತೆ. ಯಾಕಂದರೆ ನಮ್ಮದೀಗ ಒಂದು 700 ಅಡಿ ಒಂದು ಉದ್ದ ಲೈನ್ ಇದೆ. ಪೂರ ಲೈನಿಗೆ ಒಂದು 2.5 ಅಷ್ಟು ನಮಗೆ ಒಂದು ರೋಲಲ್ಲಿ ಒಂದು 2 ರೋಲಷ್ಟು ನಮಗೆ ಖಾಲಿಯಾಗಿದೆ. ರೋಲ್ ಥರ ಬರುತ್ತೆ ಇದು. ಈಗ ನಾವು ಹಾಕಿರೋದು ಒಂದು 4 ಎಕರೆ ಕಾಂಪೌಂಡಿಗೆ ಹಾಕಿದ್ದೀವಿ. ಖರ್ಚು ಬಂದುಬಿಟ್ಟು ಒಂದು 15,000ರಿಂದ 20,000 ಒಳಗೆ ಬಂದಿದೆ. ಅಂದರೆ ಗಿಡಗಳು ದೂರ ಇದೆ, ಪೂರ ಕಂಟಿನ್ಯೂ ಇಡೀ ತೋಟದಲ್ಲೆಲ್ಲ ಹಾಕಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಬರುತ್ತೆ. ಬಟ್ ನಮಗೇನು ಬಂದಿದೆ ಅಂತ ನಾನು ಅಷ್ಟೇ ಹೇಳ್ತಾ ಇರೋದು. ಈ ಥರ ಇರೋದ್ರಿಂದ ನೋಡಿ, ಇಷ್ಟೇ ಕೊಯ್ಯಬೇಕು, ತುಂಬ ಉದ್ದ ಕೊಯ್ಯಬಾರ್ದು. ಗಿಡನ ನಿಧಾನ ಪಾಸ್ ಮಾಡಿಕೊಂಡ್ರೆ ಗಿಡ ಎಲ್ಲ ನಾಟಿ ಮಾಡಿದ್ದೀವಿ. ನಾಟಿ ಮಾಡಿ ಆಮೇಲೆ ನಾವು ಈ ಥರ ಈ ವೀಡ್ ಮ್ಯಾಟನ್ನು ಹಾಕ್ತಾಯಿದ್ದೀವಿ. ಇದರಲ್ಲಿ ಭಾಳ ಒಂದು ಉಪಯೋಗಕರವಾದದ್ದು ಏನಂದರೆ, ಮೇಲ್ಗಡೆಯಿಂದ ನೀರು ಬಿದ್ದಾಗ ನೀರು ನಿಧಾನವಾಗೂ ಅಲ್ಲ, ಏಕದಮ್ ನಾವು ಹೇಗೆ ನೀರು ಬೀಳ್ತಾ ಇರುತ್ತಲ್ಲ ಅದೇ ಥರ ಭೂಮಿ ಒಳಗಡೆ ಇಳ್ಕೊಬಿಡುತ್ತೆ. ಇದು ಯಾವ ಕಾರಣಕ್ಕೂ ನೀರನ್ನು ಹೊರಗಡೆ ಹರಿದೋಗ್ಲಿಕ್ಕೆ ಬಿಡಲ್ಲ. ಈ ವೀಡ್ ಮ್ಯಾಟು ಅದುಗಳಿಂದ ತುಂಬ ಅನುಕೂಲ. ಇವಾಗ ನಾವು ಮೊದಲೆಲ್ಲ ಮಲ್ಚಿಂಗ್ ಅಂತ ಹಾಕ್ತಿದ್ವಿ, ಮಲ್ಚಿಂಗ್ ಶೀಟ್ಗಳನ್ನು. ಬಟ್ ಆ ಮಲ್ಚಿಂಗ್ ಶೀಟ್ಗಳು ಏನಾಗುತ್ತೆ ಅಂದರೆ ನೀರನ್ನು ಹೊರಗಡೆ ಬಿಟ್ಕೊಟ್ಬಿಡುತ್ತೆ, ಮತ್ತೆ ಡ್ರಿಪ್ ಇರಿಗೇಷನ್ ಕೆಳಗಡೆ ಹಾಕಬೇಕಾಗುತ್ತೆ. ಇದು ಹಾಗೇನಿಲ್ಲ, ಇದು ಡ್ರಿಪ್ಪನ್ನು ಮೇಲ್ಗಡೆ ಹಾಕ್ಕೊಂಡ್ರು ನಾವು ಇದನ್ನು ಕ್ಲೀನಾಗಿ ನೋಡ್ಕೋಬೋದು, ಯಾವ ಥರ ಇದು ಬರ್ತಾಯಿದೆ, ಹೇಗೆ ಹಾಕ್ಬೋದು ಅಂತ. ನಮಗೆ ಇಲ್ಲಿ ಟೂಲ್ಸ್ ಮೂಲಕ ಹಾಕ್ಬೋದಿತ್ತು ನಾವು ಹೊಲವನ್ನು, ಯಾಕಂದರೆ ಉಳುಮೆ ಮಾಡಲ್ಲ. ಹಾಗಿರೋದ್ರಿಂದ ನಾವು ಲೇಬರ್ ಥ್ರೂನೇ ಹಾಕ್ಸ್ತಾ ಇದ್ದೀವಿ. ಯಾಕಂದರೆ ಈಗ ಹೊಲಗಳನ್ನು ನಾವು ರೆಡಿ ಮಾಡಲ್ಲ, ಉಳುಮೆ ಮಾಡಿರೋದ್ರಿಂದ ಭೂಮಿಗೆ ತೇವಾಂಶ ಕಮ್ಮಿ ಆಗ್ತಾ ಬರುತ್ತೆ. ಈಗ ಬೇಸಿಗೆ ಬಂದಿರೋದು, ಇವಾಗ ನಾವು ಉಳುಮೆ ಮಾಡಿ ಇಲ್ಲೆಲ್ಲ ಭೂಮಿಯನ್ನು ಕೆಡಿಸ್ಬಿಟ್ವಿ ಅಂದರೆ ಏನಾಗುತ್ತೆ ಅಂದರೆ ಡ್ರೈ ಆಗಿಬಿಡುತ್ತೆ ಭೂಮಿ, ಮಣ್ಣಿನಲ್ಲಿ ಫಲವತ್ತತೆ ಕಮ್ಮಿ ಆಗ್ತಾ ಬರುತ್ತೆ. ಆ ಕಾರಣದಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಹೇಗಿದೆ ಜಮೀನು, ಗಿಡ ಮಾತ್ರ ಹಚ್ಚಿರೋದು ನಾವು, ಬಾಕಿದನ್ನು ಹೇಗಿದೆ ಅದರಲ್ಲೇ ಇರೋ ಮಣ್ಣನ್ನೇ ತಗೊಂಡು ಹಾಕ್ಕೊಳ್ತಾ ಹೋಗ್ತಾ ಇದ್ವಿ. ಸ್ವಲ್ಪ ಲೇಬರ್ ಹಿಡಿಯುತ್ತೆ, ಬಟ್ ನಾವು ಈ ಕಳೆ ತೆಗೆಯೋದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಅಷ್ಟೊಂದು ಲೇಬರ್ಗಳು ಇದಕ್ಕೇನು ಹೋಗಲ್ಲ. ಪ್ರತಿಯೊಬ್ಬರು ಈ ಥರ ಮಾಡಿಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನಂತೂ ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಎಲ್ಲ ಕಡೆಯೂ ಸಿಗ್ತಾ ಇದೆ ಇವಾಗ ವೀಡ್ ಮ್ಯಾಟ್ಗಳು. ತಂದು ಹಾಕ್ಕೊಳ್ರಿ. ತುಂಬ ಕಳೆ ಮಾತ್ರ ಪಕ್ಕಕ್ಕೂ ಬರೋಲ್ಲ ತುಂಬ. ನಾವ್ಯಾಕಂದರೆ ಬೇರೆ ಕಡೆ ಎಲ್ಲ ಹಾಕಿದ್ದೀವಿ, ನಿಮಗೆ ಅಕ್ಕಪಕ್ಕದಲ್ಲಿ ನಾವು ಲಿಂಬೆ ಗಿಡಕ್ಕೆ ಅಂದರೆ ನಾವು ಸ್ವಲ್ಪ ಹಾಕಿರೋ ಸಿಸ್ಟಮ್ಮು ನಮ್ಮದು ತಪ್ಪಾಗಿದೆ. ಮಣ್ಣನ್ನು ಸ್ವಲ್ಪ ಮೇಲ್ಗಡೆ ನಾವು ಹಾಕುವಾಗ ಸ್ವಲ್ಪ ಹೆಚ್ಚು ಹಾಕಿದ್ವಿ. ಆ ಥರ ಮಾಡ್ಕೋಬೇಡಿ. ಮಣ್ಣನ್ನು ಎಷ್ಟಾಗುತ್ತೆ ಸ್ವಲ್ಪ ಹಾಕಿ, ಆಮೇಲೆ ಅದು ತಾನೇ ಅಂಟ್ಕೊಬಿಡುತ್ತೆ ಭೂಮಿಗೆ. ಅದು ಅಂಟಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಒಂದು 15ರಿಂದ 20 ದಿನ ಆಗುತ್ತೆ ನಿಮ್ಗೆ. ಆದರೆ ಈ ಮಣ್ಣನ್ನು ತೆಗೆಸ್ಲಿಕ್ಕಾದರೆ ಈ ಮಣ್ಣನ್ನು ತೆಗೆದು ಬಿಡ್ಬೋದು. ನೀರನ್ನು ಹೆಂಗೆ ಬಿಡ್ತೀರಿ ಹೆಂಗೆ ಹಚ್ಕೊಳ್ಳೋದು. ಮಳೆಗಾಲ ಆದರೆ ಭಾಳ ಒಂದು 8-10 ದಿನದಲ್ಲೇ ಭೂಮಿಗೆ ಟಚ್ ಆಗಿಬಿಡುತ್ತೆ ಇದು. ಆಮೇಲೆ ಈ ಎಷ್ಟು ಎತ್ತರ ಹುಲ್ ಮೇಲೆ ಹಾಕಿದ್ರು ಎಲ್ಲ ಒಳಗಡೆನೇ ಗೊಬ್ಬರ ಆದಂಗೆ ಆಗುತ್ತೆ. ಆಮೇಲೆ ತೇವಾಂಶ ಅಂತೂ ಬಿಟ್ಟೇ ಕೊಡಲ್ಲ ರೀ, ತೇವಾಂಶನ ಹಾಗೆ ಹಿಡ್ಕೊಂಡಿರುತ್ತೆ. ಭಾಳ ಉಪಯೋಗವಾಗಿದೆ, ರೈತರಿಗೆ ಅನುಕೂಲವಾಗಿದೆ. ಪ್ರತಿಯೊಬ್ಬರು ರೈತರು ಈ ಥರ ಒಂದು ಕೃಷಿ ಮಾಡುವಾಗ ಇವುಗಳನ್ನು ಅಳವಡಿಸ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ. ಬಟ್ ನಾವು ಮಾಡಿದ್ದೀವಲ್ಲ, ಅದನ್ನು ನೋಡಿ ಯಾರಿಗಾದರೂ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ರೈತರಿಗೆ ಸಂಬಂಧಪಟ್ಟ ಇಲ್ಲ ನಮ್ಮ ಜಮೀನಲ್ಲಿ ಮಾಡಿದಂಥ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ನಮಗೂ ಯಾಕಂದರೆ ಈಗ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಈ ಥರ ವರ್ಕ್ ಮಾಡಿದಾಗ ವರ್ಕ್ಗಳನ್ನು ನಿಮಗೆ ಈ ಥರ ವಿಡಿಯೋ ಮೂಲಕ ಹಾಕ್ತಾ ಇರ್ತೀನಿ. ಏನೇ ತಪ್ಪಿರಲಿ ಏನೇ ಇದ್ದರೂ ನೀವೇ ಅದನ್ನು ಅನುಸರಿಸ್ಕೊಂಡು ನಮ್ಮ ವಿಡಿಯೋಗಳನ್ನ ಸ್ವಲ್ಪ ಮುಂದೆ ಹೋಗಲಿಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ನಮಸ್ತೆ.